ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವೆಲ್ಲವೂ ಧಗ ಧಗದೆ ಧಗ ಧಗದೆ ನಿನ್ನ ಕತ್ತಲೆಯ ಕಾರಾಗಾರವನ್ನು ಮರೆಯುವುದೂ ಇಲ್ಲ, ಮರೆಯುವಂತಹದ್ದೂ ಅಲ್ಲ. ನನ್ನ 100 ಮಂದಿ ಸಹೋದರರನ್ನು ನಿನ್ನ ಬಂಧನದಲ್ಲಿಟ್ಟು ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆಯಲ್ಲ ಪಾಪಿ, ಕೊಡುತ್ತಿದ್ದೆಯ. ನನ್ನ ಹತಭಾಗ್ಯ ಸಹೋದರರು, ನನ್ನ ಹತಭಾಗ್ಯ ಸಹೋದರರು ಆ ಒಂದು ಹಿಡಿ ಕೂಳನ್ನು ನನಗೊಪ್ಪಿಸಿ ನನ್ನ ಶ್ವಾಸವು ಬತ್ತದ ಹಾಗೆ ನೋಡಿಕೊಂಡು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತ ಅಪ್ಪ ಆ ಘೋರ ಹಿಂಸೆಯ ಪ್ರತಿರೋಧದ ಭಾರವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿಯೇ ಅವರ ಮೃತ ದೇಹಗಳ ಸ್ಥಿರ ಶೂನ್ಯ ಛಾಯೆಯು ಈಗಲೂ ನನ್ನ ಹೃದಯವನ್ನು ಛೇದಿಸುತ್ತಿದೆ. ಗುರು ರಕ್ತದ ಅಜಸ್ತ್ರಧಾರೆಯಿಂದ ಅವರನ್ನು ಪುನರ್ಜೀವಗೊಳಿಸುವೆನು. ಅಳಬೇಡಿ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ. ದುರ್ಯೋಧನ 100 ಮಂದಿ ಸಹೋದರ ಚಿಂದರುಂಡಗಳಿಂದ ನರಕದಲ್ಲಿ ನಿಮಗೆ ನಿರಾಜನ. ದುರ್ಯೋಧನ, ದುರ್ಯೋಧನ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ 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 ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ತಗತಗಿಸುತ್ತ ನಿನಗಾಗಿ ಒಂದು ನಿಟ್ಟು ಸಿರಿಬಿಡುವವರಿಲ್ಲದೆ, ನಿನಗಾಗಿ ಒಂದು ನಿಟ್ಟು ಸಿರಿಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಇಡಿಸುವೆನು, ನರಕದ ಮಾರ್ಗವನ್ನೇ ಇಡಿಸುವೆನು. ಇನ್ನಾರಿಗೆ? ನಿನಗೆ, ನಿನಗೆ ಕೊಡುವೈರಿಗಳಾದ ಪಾಂಡವರಿಗೆ ಎಂದು ಒಟ್ಟರಲ್ಲಿ ಅವನು ಮಾಡಿದ ಕಾರ್ಯ ಯುಕ್ತವಾಯಿತೆ ಅಥವಾ ಚಿಂತೆಯಕ್ಕೆ ಗುರುರಾಜ. ಜಯದ್ರಥ ಮರ್ವಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಬಂದರೆಂದು ದೂತನು ಎಂದು ಸಮಾಚಾರ ತಂದನಲ್ಲವೇ? ದೂತನ ವಿಚಾರದಿಂದ ತೃಪ್ತಿಗೊಂಡು ಸಂಖ್ಯಾತ ಕ್ಷೇತ್ರ ಅಲಂಕರಿಸಿದಂತಿರಲಿ. ಜ್ಞಾತಿ ಹಿಂಸೆ ಸೈನ್ಯಗಳ ಉಚಿತವೇ ಜಗಲಿ. ಆದ್ದರಿಂದಲೇ ಕೃಷ್ಣನ ಮಾತನ್ನು ತಿರಸ್ಕರಿಸಿದ್ದು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೇರಿ, ಅವನ ಮಾತ ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯ, ಅಣ್ಣ ನಾನು ನೋಡಿ ಬಂದೆ. ಇದು ನನ್ನ ಮನೆಯೋಡು ಅದಮಾನೋ ಕಂಡಿಯ ಅಣ್ಣ
ಪರಿಯ ಎಲ್ಲವ ನೋಡಲು ಅಣ್ಣ ನನ್ನ ಕೈದ ಪರಿಯ ಎಲ್ಲವ ನೋಡಲು ನಿಲ್ಲದೆ ನಾವು ಚಲ್ಲನೆ ಬುರಣ್ಣ ಅಣ್ಣ ಕೃಷ್ಣ ಕೈದ ಕಾರ್ಯ ಅಣ್ಣ ನಾನು ನೋಡಿ ಬಂದೆ ಅಣ್ಣ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ ನಾಳಿನ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಶಾಂತಿ ಸಂಧಾನ ಏನು ಪಾಂಡವರ ರಾಯಭಾರಿ ಕೃಷ್ಣನು ಹಸ್ತಿನಾವತಿಗೆ ಬಂದನೆ ತಮ್ಮ. ಹಾಗಾದರೆ ನೀನವನಿಗೆ ಸತ್ಕಾರ ಕೂಟವನ್ನು ಏರ್ಪಡಿಸಿ ನಡೆ ಸಹೋದರ. ಅವನಿಗೆ ಸತ್ಕಾರ ಕೂಟವೊಂದು ಕೇಳು. ಅವನ ಚೇಷ್ಟೆಗಳ ಚೆಲ್ಲಾಟ ಕಂಡು ಈ ದುಶ್ಯಾಸನ ದೇಹ ಅವನ ಅಪರಾಧ ಮನ್ನಿಸುವುದೇ ಅವನಿಗೆ ತಕ್ಕ ಪ್ರತೀಕಾರ ಬರುತ್ತದೆ. ನೀನವನನ್ನು ಕ್ಷಮಿಸಬಹುದು, ಆದರೆ ಆ ಪಾಂಡವ ಪಕ್ಷಪಾತಿಯನ್ನು ಮುನ್ನಡೆಯಲು ಬಿಡುವುದಿಲ್ಲ. ಕೇಳು, ಅಗ್ರಜಾನ್ವಿತಕ್ಕೆ ಎದು ನಂದನನು ಅಗ್ರಜಾನ್ವಿತಕ್ಕೆ ಎದು ನಂದನನು ದಾಸಿ ಪುತ್ರ ವಿದುರನಂ ಸಂಧಿಸಲ್ ದಾಸಿ ಪುತ್ರ ವಿದುರನಂ ಸಂಧಿಸಲ್ ಘನ ಕುಟೀರದೋಳ್ಪೋಗಿ ಹನೈ ಘನ ಕುಟೀರದೋಳ್ಪೋಗಿ ಹನೈ ಸಹಿಸಲ ಸದಳವು ಎನಗೆ ಅಗ್ರಜ ಅಗ್ನಿಯೊಡನೆ ಧಿಕ್ಕರಿಸುವಂತೆ ಆ ಧರ್ಪಿತ ಗೋಪಾಲನು ತನ್ನ ಒಟ್ಟುಗಳ ಅನುಸಾರವಾಗಿ ಕಷ್ಟಗೆ ನಮ್ಮರ ಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಯನ್ನು ಆಶ್ರಯಿಸಿರುವಂತೆ ಎಷ್ಟೊಂದು ಅವಹೇಳನ ಸಹೋದರ. ಅವಹೇಳನವಲ್ಲ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಅವನಿಗೆ ಮುತ್ತಾರಿರುವರು. ಇಂದು ಭಕ್ತನ ಸತ್ಕಾರದ ನಂತರ ನಾಳೆ ನಮ್ಮ ಮಂದಿರಕ್ಕೆ ಬರಬಹುದು. ಚಿಂತಿಸಬೇಡ, ನಡೆ ಸಹೋದರ. ಅಣ್ಣ, ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂತಹ ಯುದ್ಧ ಭೀರು ನುಡಿಗಳಿಂದ ಶಾಂತವಾಗುವುದಿಲ್ಲ. ನೀನವರನ್ನು ಕ್ಷಮಿಸಬಹುದು, ಅವನಿಗೆ ತಕ್ಕ ಪ್ರತೀಕಾರ ಮಾಡದೆ ಬಿಡುವುದಿಲ್ಲ. ಹಲೇ, ನೀನಂತಹ ಬಲಶಾಲಿ ಎಂಬಲ್ಲಿ ಸಂದೇಹವಿಲ್ಲ. ಇಂದು ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವ ಮುಕುಂದನೇನು ಸಾಮಾನ್ಯ ಪುರುಷನಲ್ಲ. ಈಗ ನಾವು ದುಡುಕಿದರೆ ದುರ್ಗತಿ ಸತ್ಕರಿಸಬೇಕಾದಿತ್ತು. ಸಮಯ ನೋಡಿ ಮುಖಭಂಗ ಮಾಡಿದರಾಯಿತು. ನಡೆ ಸಹೋದರ. ಕುಲ ಛಲವೆಂಬ ಗದೆ ಹಿಡಿದ ಮಾಡದೆ ಬಿಡುವುದಿಲ್ಲ. ನೀನವರನ್ನು ಕ್ಷಮಿಸಬಹುದು, ಆದರೆ ನಾನವನ ಹಠವನ್ನು ಬಿಡುವುದಿಲ್ಲ. ಬಲ ಸಹೋದರ. ತ್ರಿಭುವನ ನಡಗಿಸುತ್ತೆ, ತ್ರಿಭುವನ ನಡಗಿಸುತ್ತೆ, ಒಡಲ ಸುಡುವ ಕಿಡಿ ಕೋಪದಲ್ಲ ತ್ರಿಭುವನ ನಡಗಿಸುತ್ತೆ. ಅಣ್ಣ ಸಹೋದರ, ಕಳನರಂ ಕುರುಬಲ ಪೌರುಷ ಕಳನರಂ ಕುರುಬಲ ಪೌರುಷ ನೂಳರ ಶಿರಗಳ ಬಲ ಬಲ ನೂಳರ ಶಿರಗಳ ಹೋಗತ ನೂಳರ ಶಿರಗಳ ಹೋಗತ ಪಾಲನ ಪಂಥ ಪರಾಕ್ರಮದಿ ತ್ರಿಭುವನ ನಡಗಿಸುತ್ತೆ, ತ್ರಿಭುವನ ನಡಗಿಸುತ್ತೆ, ಒಳನ ಸುಡುವ ಕಿಡಿ ಪಾಪದ ರಭಸ ತ್ರಿಭುವನ ನಡಗಿಸುತ್ತೆ, ತ್ರಿಭುವನ ನಡಗಿಸುತ್ತೆ, ತ್ರಿಭುವನ ನಡಗಿಸುತ್ತೆ. ಬಲ ಬಲ ಸಹೋದರ. ಮಾವ, ನೋಡಿದೀಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪ? ಮಾವ, ಮದಗಜಗಳೆಷ್ಟಾದರೂ ಈ ಸಿಂಹಕ್ಕೆ ಸಂಸಾಟಿಯಾಗಬಲ್ಲದೆ. ಮಾವ,
ಈಗ ಏನು ಮಾಡುವುದು? ಕೃಷ್ಣನ ಮಾತಿಗೆ ಸಮ್ಮತಿಸಿದರೆ ಪ್ರಮೋದವಾದೀತೆ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ದುರ್ಯೋಧನ. ಹಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಗು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾರೆ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತರಾಗಿ ನೀನೀ ಅಪಮಾನವನ್ನು ಅದೇ ಸಹಿಸಿಕೊಳ್ಳುವೆಯೋ? ಮಾವಾ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕ್ಷತ್ರಿಯ ಕುಲದ ಕಲಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ಸಂಹಾರ ಮಾಡಲೆಂದೇ ಅವನು ಅವತರಿಸಿರುವುದು. ಅವನ ಭಕ್ತಿ ವೈರಾಗ್ಯ ಪ್ರಶ್ನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತ ಅವತಾರವೆಂದು ಪೂಜಿಸುವರು ಅವರನ್ನೇ ಸಂಹಾರ ಮಾಡಿಸುವರು. ಮತ್ತಿನ್ನೇನಯ್ಯ? ಶಿಶುಪಾಲ, ಜರಾಸಂಧ ಇವರು ನಿನ್ನ ಎಂತಹ ಸ್ನೇಹಿತರಯ್ಯ? ಕಾರಣವಿಲ್ಲದೆ ಅವರನ್ನು ವಧಿಸಿ ಅರುಳು ಮುರುಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೊಳ್ಳಿರಿಸಿ ಸಹೋದರರು ಸುರಪಾದ ಭಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡಿರುವ ಅಂತವನಿಗೆ ಮನ್ನಣೆ ಕೌರವೇಶ್ವರ. ಮಾವಾ, ನನ್ನ ನುರುಗುಂಬಿಸಿ ಸೈನ್ಯ ಯಾಚನೆ ಮಾಡಲು ಆ ನಂದಗೋಪಾಲನ ಮನೆಯ ಬಾಗಿಲಿಗೆ ಏಕೆ ಕಳಿಸಿದೆ ಮಾವ? ಅದು ನನಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನದು ಮಾವ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವರಿಂದಲೇ ರಾಜಪಡಿಸುವ ಸುಯೋಗವು ನಿನ ಒದಗಿ ಬಂದಿರುವುದಯ್ಯ. ಒಂದು ವೇಳೆ ಕೃಷ್ಣನೇನಾದರೂ ಸೈನ್ಯ ಸಮೇತ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಅದನ್ನು ನೀನು ನಿಸ್ಸಂಕೋಚವಾಗಿ ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಈ ಸಂಕಟದಿಂದ ನಿನ್ನದು ಉದ್ಧಾರ ಮಾಡಿದನಯ್ಯ. ಮಾವ, ನನ್ನನ್ನು ನುರುಗುಂಬಿಸಿ ಆ ನಂದಗೋಪಾಲನ ಮನೆಯ ಬಾಗಿಲು ಮಾವ, ಹಾಗಾದರೆ ನನ್ನನ್ನು ದ್ವಾರಕ್ಕೆ ಕಳಿಸಿದ್ದೇಕೆ ಮಾವ? ಮಾವ ಮಾವ, ನೀನು ಹೇಳಿದಂತೆ ಮಾವ, ಈಗ ಏನು ಮಾಡುವುದು ಶಕುನಿ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಮತ್ತಿನ್ನೇನಯ್ಯ? ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದವರ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಗಿಯಲ್ಲಿ ಇಡುವುದು ನಿನಗೆ ಉಚಿತವೇ ಮಾವ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಬಲರಾಜ. ನಿನ್ನ ಸಲಹೆ ಹೊರತಾಗಿ, ಯುದ್ಧದ ಹೊರತಾಗಿ ಅನ್ಯರ ಸಹಾಯ ಬೇಡ ಮಾವ. ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಹಠಲ, ಕಗ್ಗಲ್ಲಿನಂತೆ ಹಠಲ, ಕಗ್ಗಲ್ಲಿನಂತೆ ಹಠಲ. ಅಷ್ಟು ಸಾಲದು, ಅಷ್ಟು ಮಾತ್ರ ಸಾಲದು ದುರ್ಯೋಧನ. ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ದುರ್ಯೋಧನ. ಏನದು ಶಕುನಿ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆ. ನಿನ್ನ ಸಲಹೆ ಹೊರತಾಗಿ ಅನ್ಯ ಸಹಾಯ ಬೇಡವಾ? ಹೋಗ್ತೇನೆ.
ಕುಲದ ನರಗುಳುವೆ ಹೋಗು ಎಂದು ನಿನ್ನಪ್ಪನರ ಮನೆಗೆ ಕಾಲಿಟ್ಟೆನು. ಅಂದೇ ಮಾರಿ ಒಕ್ಕ ಸ್ಮಶಾನದಂತಾಯಿತು. ದುರ್ಯೋಧನ, ಕೇವಲ ನಾನು ನಿನಗೆ ಶಕುನಿ ಶಕುನಿ ಎಂಬ ಮೂರಕ್ಷರದ ಅರ್ಥವೇನು ತಿಳಿದೆಯೋ ಬೆಪ್ಪೆ ಎಂದು ಹೇಳುವೆನು ಕೇಳು. ನಿನ್ನ ಕನಸು ಮನಸ್ಸಲ್ಲಾದರೂ ಜ್ಞಾಪಿಸಿಕೊ. ಶತ ಸಹೋದರರನ್ನ ಗುರುಕುಲವನೆಲ್ಲ ನೀ ಎಂದರೆ ನಿಮ್ಮವರಿಂದಲೇ ನಿರ್ಮೂಲನ. ಈಗ ನನ್ನ ಎದೆಯಲ್ಲಿ ಉರಿಯುತ್ತಿರುವ ಜ್ವಾಲೆ ತಡಿಸುತ್ತಿದೆ ಎನ್ನ ದೇಹದಲ್ಲಿ. ತಗಿಸುತ್ತಿದೆ ಎನ್ನ ದೇಹದಲ್ಲಿ. ಅಗಡಿದ ಧಾಮದ ಎಲ್ಲೆಲ್ಲೋ ಅಗಡಿದ ಧಾಮದ ಎಲ್ಲೆಲ್ಲೋ ಕುಡಿಯುವುದೆಂದು ಕುರುಬ ತಗ 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 ನೆತ್ತಿದೆ ದೇಹದಲ್ಲಿ. ತಗಿಸುತ್ತಿದೆ ಎನ್ನ ದೇಹದಲ್ಲಿ. ಅಣ್ಣ ತಮ್ಮಂದಿರು ನೂರ್ವರು ನಾವು, ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆ ಮನೆಗಳು ನಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆ ಮನೆಗಳು ನಾವು. ತಗ 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 ನೆತ್ತಿದೆ ದೇಹದಲ್ಲಿ. ತಗಿಸುತ್ತಿದೆ ಎನ್ನ ದೇಹದಲ್ಲಿ. ಅದೊಂದು ಸೋಲಿಸಿ ನಮ್ಮನ್ನು ಗುರುಪತಿ ತಂದನು. ಸೋಲಿಸಿ ನಮ್ಮನ್ನು ಗುರುಪತಿ ತಂದ ಹತ್ತಿನಾವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಗುರುಪತಿ ತಂದ ಹತ್ತಿನಾವತಿಯ ಸೆರೆಯೊಳಗೆ. ಅಣ್ಣ ತಮ್ಮಂದಿರು ನೂರ್ವರು ನಾವು, ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮ್ಮ ಬದಲಿಗೆ ಸೆರೆ ಮನೆಯನ್ನು ಸಾಬರ. ತಗ 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 ನೆತ್ತಿದೆ ದೇಶದ ಕಾಲು. ತಗಿಸುತ್ತಿದೆ ಎನ್ನ ದೇಹದಲ್ಲಿ. ನೂರರಲ್ಲೊಪ್ಪನೆ ಉಳಿದಿಗನೀಗ, ನೂರರಲ್ಲೊಪ್ಪನೆ ಉಳಿದಿಗನೀಗ. ತೀರಿಸಲನು ಜನ ಸಾಲವ ಬೇಗ. ನೂರರಲ್ಲೊಪ್ಪನೆ ಉಳಿದಿಗನೀಗ. ತೀರಿಸಲನು ಜನ ಸಾಲವ ಬೇಗ. ಕೆಂಪರವಾಗಿದೆ ಎನ್ನಯ ಸೇಡು 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 ಸೇಡು. ಕೆಂಪರವಾಗಿದೆ ಎನ್ನಯ ಸೇಡು. ಭಜಾಂಡವಾಗಲಿ ಕುರುಕುಲರು. ತಗ 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 ನೆತ್ತಿದೆ ದೇಹದಲ್ಲಿ. ತಗಿಸುತ್ತಿದೆ ಎನ್ನ ದೇಹದಲ್ಲಿ. ತಗಿಸುತ್ತಿದೆ ಎನ್ನ ದೇಹದಲ್ಲಿ. ತಗಿಸುತ್ತಿದೆ ಎನ್ನ ದೇಹದಲ್ಲಿ. ಮಾರುತಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಶ್ರೀಕೃಷ್ಣ ರಾಯಭಾರ ಎಂಬ ನಾಟಕವನ್ನು ಹುರುಳಿ ಚಿಕ್ಕನಹಳ್ಳಿಯಲ್ಲಿ ನಮ್ಮೂರಿನ ಹಿರಿಯರು, ನಮಗೆಲ್ಲವೂ ಮಾರ್ಗದರ್ಶಕರು ಆಗಿದ್ದಂಥ ಮಾಜಿ ಚೇರ್ಮನ್ ದಿವಂಗತ ರಾಮಾಂಜನಪ್ಪನವರ ಜ್ಞಾಪಕಾರ್ಥವಾಗಿ ಇಂದು ನಡೆಸ್ತಾ ಇದ್ದೇವೆ. ಈ ಒಂದು ಸಮಾರಂಭ ನಾಟಕ ನಡೀಬೇಕು ಅಂದರೆ ತುಂಬ ಜನಗಳ ಸಹಕಾರ, ಧನ ಸಹಾಯ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ನಮಗೆ ತುಂಬ ಸಹಕಾರ ನೀಡಿದಂಥವ್ರಿಗೆ ಜ್ಞಾಪಕಾರ್ಥವಾಗಿ ಜ್ಞಾಪಿಸ್ಕೊಂಡು ಅವರಿಗೆ ಒಂದು ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸೋದು ಸದಾ ರೂಢಿಯಲ್ಲಿ ಬಂದಿರೋಂಥದ್ದು. ಇಂದು ಈ ರಂಗ ಸಂಚಿಕೆಯಲ್ಲಿ ನಡೀತಾ ಇರತಕ್ಕಂಥ ನಾಟಕದ ಕಾರಣಕರ್ತರುಗಳಾದಂಥ ಎಲ್ಲರನ್ನೂ ನೆನಪಿಸ್ಕೊಳ್ಳೋಕೆ ಈ ಸಣ್ಣ ಒಂದು ವಿರಾಮವನ್ನು ತಗೊಳ್ತಾ ಇದ್ದೀವಿ. ದಯವಿಟ್ಟು ಕ್ಷಮಿಸಬೇಕು. ಮೊದಲನೇದಾಗಿ ಈ ನಾಟಕದ ಸೂತ್ರಧಾರಿಗಳು ಮತ್ತು ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ HR ಪ್ರಕಾಶ್ ಕೆನ್ನಾಮೆಟಲ್ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತು HR ವಿಶ್ವನಾಥ್ ಲ್ಯಾಂಡ್ ಡೆವಲಪರ್ಸ್ ಹುರುಳಿ ಚಿಕ್ಕನಹಳ್ಳಿ ದಯಮಾಡಿ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಈ ಒಂದು
ರಂಗ ಸಂಚಿಕೆಯನ್ನು ಏರ್ಪಡಿಸಿ ನಿಮ್ಮೆಲ್ಲರಿಗೂ ಸಂಗೀತದ ರಸದೌತಣವನ್ನು ನೀಡಿದಂಥ ನಮ್ಮ ಗುರುಗಳಾದಂಥ ಸಂಗೀತ ನಿರ್ದೇಶಕರು KG ಮುನಿಬಸಪ್ಪನವರು, ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತ ಪುರಸ್ಕೃತರು ಕುಕ್ಕನಹಳ್ಳಿ, ಇವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಈ ಒಂದು ನಮ್ಮನ್ನು ಏನು ನಮ್ಮ ಬಾಯಿಂದ ಒಂದು ನುಡಿಗಳನ್ನ ಆಡಿಸ್ತಾ ಇದ್ದಾರೆ, ಅದಕ್ಕೆಲ್ಲ ಕಾರಣಕರ್ತರು ಅವರೇ. ನಮ್ಮ ತೊದಲು ನುಡಿಗಳನ್ನು ಅವರು ತಿದ್ದಿ ನಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಪ್ರಕಾಶ್ ಅಣ್ಣವರು ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ವಿಶ್ವನಾಥ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತೆ ನಮ್ಮ ಹುಳ್ಳಿ ಚಿಕ್ಕನಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀ ವೆಂಕಟೇಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಹುಳ್ಳಿ ಚಿಕ್ಕನಳ್ಳಿಯ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದಂಥ ಶ್ರೀ ತಿಮ್ಮೇಗೌಡರು ದಯಮಾಡಿ ವೇದಿಕೆ ಮೇಲೆ ಅಲಂಕರಿತ ಆಗಬೇಕು. ಶ್ರೀ ಮಂಜುನಾಥ್ ಅವರು, ಶ್ರೀ ಮಂಜುನಾಥ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಮತಿ ಶಶಿಕಲಾ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಮತಿ ಸುಮಾ ರಾಜೇಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಕಾಲಹರಣವಾದಷ್ಟು ನಮ್ಮ ನಾಟಕದ ಸಮಯ ವ್ಯರ್ಥ ಆಗ್ತದೆ. ದಯಮಾಡಿ ಎಲ್ಲರೂ, ನಾನು ಯಾರ ಹೆಸರು ಕೂಗ್ತೀನಿ, ದಯಮಾಡಿ ಬನ್ನಿ, ವೇದಿಕೆಯನ್ನು ಅಲಂಕರಿಸಿ. ದಯಮಾಡಿ ಪ್ರಕಾಶ್ ಅಣ್ಣವರು ದಯವಿಟ್ಟು ಬರಬೇಕು ವೇದಿಕೆ ಮೇಲೆ, ಈಗಾಗಲೇ ಸಮಯ ಆಗ್ತಾ ಇದೆ. ವಿಶ್ವನಾಥಣ್ಣ ಎಲ್ಲೇ ಇದ್ರು ವಿಶ್ವನಾಥಣ್ಣವರು ಮತ್ತೆ ಪ್ರಕಾಶ್ ಅಣ್ಣವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ತಾಲೂಕ್ ಪಂಚಾಯತಿ ಸದಸ್ಯರು ವೆಂಕಟೇಶ್ ಅವರು, ಗ್ರಾಮ ಪಂಚಾಯತಿ ಸದಸ್ಯಗಳಂತ ತಿಮ್ಮೇಗೌಡರು, ಮಂಜುನಾಥ್, ಶಶಿಕಲಾ ಅವರು, ಸುಮಾ ರಾಜೇಂದ್ರ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈಗ ನಮ್ಮ ಗುರುಗಳಾದಂಥ ಮುನಿಬಸಪ್ಪನವರಿಗೆ ನಮ್ಮ ಕಲಾವೃಂದದವರಿಂದ ಕಿರುಕಾಣಿಕೆಯನ್ನು ಅರ್ಪಿಸಿ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ವೇದಿಕೆ ಅಲಂಕರಿಸಿ. ನಾನು ಯಾರ್ಯಾರು ಕರೆದಿದ್ದೀನಿ ದಯಮಾಡಿ ಕೂತ್ಕೊಬೇಕು ಬಂದು. ಸೈಡಿಂದ ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಶ್ರೀ ವೆಂಕಟೇಶ್ ಅವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ನಮ್ಮ ಕಲಾವೃಂದದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳೊಂದಿಗೆ ಪ್ರಾರ್ಥಿಸ್ಕೊತಾ ಇದ್ದೀನಿ. ಮತ್ತೆ ನಮ್ಮೂರಿನ ಹಿರಿಯ ಕಲಾವಿದರುಗಳಾದಂಥ ಶ್ರೀ ಕರಿಹನುಮಂತಪ್ಪನವರು, ಶ್ರೀ ಗೋವಿಂದಪ್ಪನವರು, ಶ್ರೀ ಮುತ್ತರಾಯಪ್ಪನವರು, ಶ್ರೀ ಚಂತಿಮಯ್ಯನವರು, ಶ್ರೀ ಮಾರವೆಂಕಟಪ್ಪನವರು, ಶ್ರೀ ಮಾಳಿಗಾಚಾರ್ಯವರು, ಶ್ರೀ ಚನ್ನಬಸಪ್ಪನವರು, ಬಸಪ್ಪನವರು, ಶ್ರೀ ಬಶೀರ್, ಶ್ರೀ ಎಚ್ ಜಗನ್ನಾಥ್, ಶ್ರೀ ಬೈಲವೆಂಕಟಪ್ಪ ಅಂಗಡಿ, ಶ್ರೀ ಎಚ್ ಸಿ ಮಂಜಣ್ಣ ಹಾಲು ಉತ್ಪಾದಕ ಸಹಕಾರ ಸಂಘ, ಶ್ರೀ ಸಿದ್ಧಗಂಗಾಚಾರ್, ಶ್ರೀ ರಾಮಚಂದ್ರಪ್ಪನವರು HP ದಯಮಾಡಿ ವೇದಿಕೆಗೆ ಬಂದು ನಮ್ಮ ಒಂದು ಕಿರಿಕಾಣಿಕೆಯನ್ನು ನೀವು ಸ್ವೀಕರಿಸಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ನೀವೆಲ್ಲರೂ ನಡೆದು ಬಂದಂತಹ ಹಾದಿ ನಮ್ಮೂರಿಗೆ ಸುಮಾರು ನಾನು ಕಂಡಂಗೆ ಒಂದು 30-45 ವರ್ಷದಿಂದ ತಾವುಗಳು ಸೇವೆ ಸಲ್ಲಿಸಿದಿರ ಕಲಾರಂಗದಲ್ಲಿ. ನಿಮ್ಮಗಳ ಆಶ್ರಯದಲ್ಲಿ ನಾವು ಬೆಳೆದು ಈ ಮಾತುಗಳನ್ನ ಕಲಿತಿದ್ದೇವೆ. ದಯಮಾಡಿ ಬನ್ನಿ. ನಿಮ್ಮನ್ನು ಹಿರಿಯ ಕಲಾವಿದರು ಅಂತ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ನಮ್ಮ ಕಲಾ ತಂಡ ಸಣ್ಣ ಕಿರುಕಾಣಿಕೆಯನ್ನು ಒಂದು ಏರ್ಪಡಿಸಿದೆ. ದಯಮಾಡಿ ಅದನ್ನು ಸ್ವೀಕರಿಸಬೇಕು ಅಂತ
ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಕಾಲ ತುಂಬಾ ಆಗ್ತಾ ಇದೆ, ನಾಟಕ ನಿಂತೋಗ್ತದೆ, ದಯವಿಟ್ಟು ಬನ್ನಿ. ಕರಿ ಹನುಮಂತಪ್ಪನವರು, ಗೋವಿಂದಪ್ಪನವರು, ಮುತ್ರಾಯಪ್ಪನವರು, ಚೆನ್ನತಿಮ್ಮಯ್ಯನವರು, ಮಾರವೆಂಕಟಪ್ಪನವರು, ಮಾಳಿಗಾಚಾರ್ ಅವರು, ಬಸಪ್ಪಚಾರ್, ಬಶೀರ್, ಜಗನ್ನಾಥ್, ಬಯಲವೆಂಕಟಪ್ಪ, HC ಮಂಜಣ್ಣ, ಸಿದ್ಧಗಂಗಾಚಾರ್, ರಾಮಚಂದ್ರಪ್ಪನವರು ದಯಮಾಡಿ ಬಂದು ನಮ್ಮ ಕಿರುಕಾಣಿಕೆಯನ್ನು ಅರ್ಪಿಸ್ಕೊಬೇಕಾಗಿ ಕೇಳ್ಕೊತಾ ಇದ್ದೀವಿ. ಹಲೋ, ಪ್ರಕಾಶ್ ಅಣ್ಣವ್ರನ್ನ ಮತ್ತು ವಿಶ್ವನಾಥಣ್ಣವ್ರನ್ನ ಇಷ್ಟು ಜನ ಇಷ್ಟೊತ್ತವರೆಗೂ ಕೇಳ್ಕೊತಾ ಇದ್ದಾರೆ ವೇದಿಕೆ ಮೇಲೆ ಬರಬೇಕು ಅಂತ. ದಯವಿಟ್ಟು ಪ್ರಕಾಶ್ ಅಣ್ಣವರು ಮತ್ತು ವಿಶ್ವನಾಥಣ್ಣವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದು ಕಲಾವಿದರ ಒತ್ತಾಯದ ಮೇರೆಗೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಪ್ರಕಾಶ್ ಅಣ್ಣವರು ಮತ್ತು ವಿಶ್ವನಾಥಣ್ಣವರು. ತಾಲೂಕ್ ಪಂಚಾಯತ್ ವೆಂಕಟೇಶ್ ಅವರು ನಮ್ಮ ಈ ಕಲಾವೃಂದದ ಕಲಾ ಪ್ರೋತ್ಸಾಹಕರಾಗಿ ನಮ್ಮ ಕಲಾವೃಂದಕ್ಕೆ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿಯವರಿಗೆ 5,000 ರೂಪಾಯಿಗಳನ್ನ ಕೊಟ್ಟಿರ್ತಾರೆ. ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಮ್ಮ ಈ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿ ಕಲಾವಿದರ ವೃಂದದಲ್ಲಿ ನಮ್ಮ ನಾಗಸಂದ್ರದ ಸೆಕ್ರೆಟರಿ ಶಿವಣ್ಣ ಅವರು ಇಲ್ಲಿದ್ದಾರೆ. ದಯಮಾಡಿ ವೇದಿಕೆಗೆ ಬನ್ನಿ. ನಮ್ಮೂರಿನಲ್ಲಿ ಸುಮಾರು ಒಂದು 50ರಿಂದ 100 ನಾಟಕಗಳನ್ನ ಆಡಿದ್ದೀರಾ. ನಮಗೆ ನಿಮ್ಮ ಮಾರ್ಗದರ್ಶನದಲ್ಲೇ ಇವತ್ತು ನಾವು ನಾಟಕ ಆಡ್ತಾ ಇರೋದು. ದಯಮಾಡಿ ಈ ವೇದಿಕೆಯನ್ನು ಬಂದು ಅಲಂಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಿರಿಯ ಕಲಾವಿದರು ಬೇಗ ಬೇಗ ಬಂದು ಸ್ವೀಕರಿಸಬೇಕು ದಯವಿಟ್ಟು. ಮತ್ತೆ ನಮ್ಮೂರಿನ ದಯವಿಟ್ಟು ಹೇಳ್ತಿದ್ದೀನಿ ಪ್ರಕಾಶನ, ವಿಶ್ವನಾಥನ, ಪ್ರಕಾಶನ ದಯವಿಟ್ಟು ಬರಬೇಕು. ಇಷ್ಟು ಕೇಳ್ಕೊಂತ ಇದ್ದೀವಿ. ನಮ್ಮಿ ರಂಗ ಸಂಚಿಕೆಗೆ ಪ್ರೋತ್ಸಾಹಕರಾಗಿ ನಿಂತು ನಮ್ಮ ಬೆನ್ನೆಲುಬಾಗಿ ನಿಂತು ಈ ಒಂದು ರಂಗ ಸಂಚಿಕೆಯಲ್ಲಿ ಉತ್ತಮವಾದಂಥ ನಾಟಕ ಪ್ರದರ್ಶನಕ್ಕೆ ಪ್ರೋತ್ಸಾಹಕರಾಗಿ ನಿಂತಿರುವಂಥ ನಮ್ಮೂರಿನ ಹಿರಿಯರನ್ನ ಕರಿತಾ ಇದ್ದೀವಿ. ದಯಮಾಡಿ ಬನ್ನಿ. ಶ್ರೀ ಚೆನ್ನನ್ಮೇಗೌಡರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀ ತಿಮ್ಮಣ್ಣವರು, ಭೈರಪ್ಪನವರು, HR ಮುನಿಯಪ್ಪನವರು, ಡೆಲ್ಲಿ ರಾಮಣ್ಣನವರು, ಪಾಂಡುರಂಗಪ್ಪನವರು, ಶ್ರೀ ವೆಂಕಟಾಚಲಪ್ಪನವರು, ಹನುಮಂತೇಗೌಡರು, ಗೋವಿಂದರಾಜ್ ಇಸ್ರೋ, L ಮುನಿದಾಸಪ್ಪನವರು, ಕೆಂಪೇಗೌಡ ಅಂಗಡಿ, HP ಹನುಮಯ್ಯನವರು, ಬಿಜೆಪಿ ಮುಖಂಡರು, HP ನಾರಾಯಣ್ ಕುಮಾರ್, HP ರವಿಕುಮಾರ್, ಶ್ರೀ ಸುರೇಶ್ ಅವರು ಶಬರಿನಗರ, ಶ್ರೀನಿವಾಸ್ ಅವರು ಶಬರಿನಗರ, ರಾಮಕೃಷ್ಣಪ್ಪ ಕೇಬಲ್, ಮಂಜುನಾಥ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್, HM ರಾಮೇಗೌಡರು, ಪಟೇಲ್ ರಾಮೇಗೌಡರು ಮತ್ತೆ ಪಟೇಲ್ ಶಂಕರೇಗೌಡರು ದಯಮಾಡಿ ಈ ವೇದಿಕೆಗೆ ಬಂದು ನಮ್ಮ ಕಿರುಕಾಣಿಕೆಯನ್ನು ಅರ್ಪಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಮತ್ತೆ ಪಾಕೇಗೌಡಪಾಳ್ಯದಿಂದ ಹಿರಿಯ ಮುಖಂಡರು, ಹಿರಿಯ ದುಂಡ್ರ ಅಂತ ರಂಗಣ್ಣನವರು ವೇದಿಕೆ ಮೇಲೆ ಬರಬೇಕು ದಯಮಾಡಿ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಆದಂಥ ತಿಮ್ಮೇಗೌಡರವರು ಈ ನಮ್ಮ ರಂಗ ಸಂಚಿಕೆಯ ಕೃಪಾಪೋಷಿತ ನಾಟಕ ಮಂಡಳಿ ವತಿಗೆ 2,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಅರ್ಪಿಸ್ತಾ ಇದ್ದೇವೆ. ಪ್ರಕಾಶ್ ಮತ್ತು ವಿಶ್ವನಾಥ್ ಅವರು ದಯಮಾಡಿ ಬರಬೇಕು ವೇದಿಕೆಗೆ. ಅಧ್ಯಕ್ಷತೆಯನ್ನು ವಹಿಸಿದಂತ ಪ್ರಕಾಶ್ ಮತ್ತು ವಿಶ್ವನಾಥ್ ಅವರು ಈ ವೇದಿಕೆಗೆ ಬರಬೇಕು.
ಕಡೆಗೆ ನಮ್ಮೆಲ್ಲರ ಮಾತಿಗೆ ಹೋಗ್ಬಿಟ್ಟು ಬಂದ್ರಪ್ಪ ನಮ್ಮ ಪ್ರಕಾಶಣ್ಣ ಮೇಲಕ್ಕೆ ಬಂದರು ಅಂದರೆ ಸುಮ್ಮನೆ ಬರಲಿಲ್ಲ, ಬಡವನರು ಜೊತೆ ಕರ್ಕೊಂಬಂದ್ರು. ಇವತ್ತು ನಾವು ಈ ನಾಟಕ ಆಡೋಕ್ಕೆ, ನಾವು ಈ ಥರ ಮುಂದುವರೆದಿರೋದಕ್ಕೆ ಇದಕ್ಕೆಲ್ಲನೂ ನಮ್ಮ ಪ್ರಕಾಶಣ್ಣವರು ಮತ್ತು ಅವ್ರ ತಂದೆಯವ್ರನ್ನ ಈ ಟೈಮಲ್ಲಿ ನಾವು ನೆನೆಸ್ಕೊಬೇಕು. ನಾವು ಬಡವರು ಹಾಕಿದ್ದವ್ರನ್ನ ಸುಮಾರು ಸಾಹುಕಾರ ಊಟಕ್ಕೆ ಇದು ಮಾಡಿರೋಂಥ ಪುಣ್ಯಾತ್ಮ ಅವರ ತಂದೆಯವರು, ಅವ್ರನ್ನ ಇದು ಮಾಡ್ಕೊಬೇಕು ನಾವು ಈ ಟೈಮಲ್ಲಿ.
ನಮ್ಮ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕುಲವಂ ಹಿಂಸಿಸಿ ನಿಷ್ಕರುಣಂತ ಜಗವವಾದು ಸುದೀರ್ಪ ದುರುಳನ ಜನಪುರಮಿದೋ ಜನಪುರಮಿದು ನಿರುಗಿಸದೆ ರಾಮಚಂದ್ರನ ಕೃಪೆಯೋ ರಾಘವ ರಾಮಚಂದ್ರ ಚಂಡ ದಾನವ ಮಂಡಲ ಧನ ಚಂಡ ದಾನವ ಮಂಡಲ ಧನ ಚಂಡ ದಾನವ ಮಂಡಲ ಧನ ಚಂಡ ದಾನವ ಮಂಡಲ ಧನ ಕಂಡು ಹಿಡಿದುರ ಹಿಂದುವೆನು ಬಲ ಕಡನ ಲಂಕ ಆ ಪುರವ ಮಣಿಮಂಡಲವನಿದ ಕಂಡೇ ಕಂಡೇ ಲಂಕಾ ಆ ಪುರವ ಫಲಪಗೆ ಮದ ಕಳಸ ಥತಿಗಳು ಫಲಪ ಎ ಮದ ಕಳಸ ಥತಿಗಳು ಗೊಲಗಳ ಮೇಲೆ ನಗೆಯುತ್ತೆ ಚಲ ತ್ರಿಕೂಟ ಚಲದ ಮೇಲೆ ಚಲ ತ್ರಿಕೂಟ ಚಲದ ಮೇಲೆ ಚಲ ತ್ರಿಕೂಟ ಚಲದ ಮೇಲೆ ಚಲ ತ್ರಿಕೂಟ ಚಲದ ಮೇಲೆ ಎಲ್ಲಿಗ ಬರುತ್ತಲಿ ನಗರ ವಾಂತುರೆ ಎಲ್ಲಿಗ ಬರುತ್ತಲಿ ನಗರ ವಾಂತುರೆ ಕಂಡನ ಲಂಕ ಆ ಪುರವ ಮಣಿಮಂಡಲವನಿದ ಕಂಡೇ ಕಂಡೇ ಲಂಕಾ ಆ ಪುರವ ಚೌರಿ
ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಕೃಷ್ಣ ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ತನ್ನ ಅಭಯಸ್ಥವನ್ನು ನನ್ನ ಮಸ್ತಕದ ಮೇಲಿಡುವನು. ಯಾವ ಮಹಿಮಾ ಪುರುಷನನ್ನು ಕಾಣಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಯಾವ ಆತನ ಮಂಗಳ ಸ್ವರೂಪವು ನನ್ನ ಹೃದಯ ಮಂದಿರದಲ್ಲಿ ಅನವರ್ತವೂ ನೆಲೆಗೊಂಡಿರುವುದು. ಯಾವಾತನು ಸರ್ವ ಸಕಲ ಜೀವಿಗಳಿಗೂ ಆಧಾರನು, ಸರ್ವಕ್ಕೂ ಕರ್ತನು, ಅಂತಹ ಸರ್ವಜ್ಞನು, ಸರ್ವವ್ಯಾಪಿಯು, ಕರುಣಾನಿಧಿಯೂ ಆದಂಥ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವು ಲಭಿಸುವವರೆಗೂ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುವನು ದೇವ. ಕೃಷ್ಣ, ನಿನಗೆ ಅರ್ಪಿತವಾಗಲಿ ತಂದೆ. ಕೃಷ್ಣಾರ್ಪಣಮಸ್ತು. ಕೃಷ್ಣ ದೇವಾ ಕರೆದಾಗ ಬರಬಾರದೆ ಕರೆದಾಗ ಬರಬಾರದೆ ಕರೆದಾಗ ಬರಬಾರದೆ ಸನ್ಮತಿ ದಾತ ಸುಜನರ ಪ್ರೇಮ ಸನ್ಮತಿ ದಾತ ಸುಜನರ ಪ್ರೀತ ಸನ್ಮತಿ ದಾತ ಅನುದಿನ ನಿನ್ನ ಘನಪಾದವನ ಅನುದಿನ ನಿನ್ನ ಘನಪಾದವನ ಅನುದಿನ ನಿನ್ನ
ವಿದುರ, ಧನ್ಯನಾದೆ ತಂದೆ, ಧನ್ಯನಾದೆ. ಇಂದಿಗೆ ನನ್ನ ಭಕ್ತಿಗೆ ಮೆಚ್ಚಿ ದರ್ಶನವಿತ್ಯ. ನಿನ್ನ ಪಾದ ಧೂಳಿಯಿಂದ ನನ್ನೀ ಕುಟೀರವು ಪಾವನವಾಯಿತಪ್ಪ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ, ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀರಮಣ, ಕೋಟಿ ವಂದನವಯ್ಯ ಗೋವಿದಯರ ರಸ ಕೃಷ್ಣ, ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ, ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಹರಿಸಿದೆಯ ಅನ್ನಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ವಿದುರ, ಪಾಲಕಡುಲುಳು ನೀಲೆಯಿಂದಾಡಿದ ಕೋಲಲು ಜನನಿ ಬಂದೆಯ ತಂದೆ. ವಿದುರ, ಪಾಲಕಡುಲುಳು ನೀಲೆಯಿಂದಾಡಿದ ಕೋಲಲು ಜನನಿ ಬಂದೆಯ ತಡು ಕಡಲು ಹರಿಯೇ, ಕಡು ಶಿಲೆಯಾದಗಿ ಜಡನ ಕಡೆದು ಹರಿಯೇ, ಭವ್ಯ ಮೂರುತಿಯ ಮಾಡಿದೆಯ, ಕರದ ಮರಕೀಡಿ ಧೂಳಗಿರಣ್ಯನ ಕರುಳನು ಕೊರಡಲು ಧರಿಸಿದೆಯ, ಕರಡನ ಮರಕಿಡಿ ಧೂಳಗಿರಣ್ಯನ ಕರುಳನು ಕೊರಡಲು ಧರಿಸಿದೆಯ, ಕರಿಯ ಮರಕೀಡಿ ಹರಿಯ ತಾವೊಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ, ಕರಿಯ ಮರಕೀಡಿ ಹರಿಯ ತಾವೊಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ, ಹರಿಯನಂತ ಗುಣರೂಪನೇ ನಿನ್ನ ಚರಣವನ್ನು ನನಗಳಿಗೆ ಒಲಿಸಿದೆ. ನಮೋ ನಾರಾಯಣ, ನಮೋ ನಾರಾಯಣ, ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ, ವಿದುರ, ನಿನ್ನ ಕೊಂಡಾಟವೂ ಹಾಗಿರಲಿ. ನಾನೇನು ಮಾರ್ಗಾಯಾಸವಾಗಿ ಬಹಳವಾಗಿ ಬಳಲಿ ಬಂದಿರುವೆನು, ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಡಿಸಿಟ್ಟುಕೊಂಡು ಸಕಲ ಜೀವಿ ಚರಾಚರಗಳನ್ನು ಪರಿಪಾಲಿಸುತ್ತಿರುವ ತಮಗೆ ಅಣುಸ್ವರೂಪನಾದ ನಾನು ಏನನ್ನು ಕೊಡಬಲ್ಲೆ ದೇವ? ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರಲು ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಗೆ ಸೆಳೆತಂದೆ. ವಿದುರ, ನೀನೇನು ಸಾಮಾನ್ಯನೇ? ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ವಿದುರ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ,
ಬಲ್ಲೆ ನಿನ್ನಯ ಮನವಾ ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ ಭಕ್ತಿಯ ಪಾಶದಿಂ ಚಿತ್ತವನೊಲಿಸಿದೆ ಭಕ್ತಿಯ ಪಾಶದಿಂ ಚಿತ್ತವನೊಲಿಸಿದೆ ಎತ್ತಬೋದರು ಮನ ಇತ್ತಲೆ ಬಾರ್ದು ಎತ್ತಬೋದರು ಮನ ಇತ್ತಲೆ ಬಾರ್ದು ಚಕ್ಕನೆನಿಸಿಹ ವಿದುರ ಶಕ್ತನೆಂದೆನಿಸಿಹ ಮತ್ತ ಸುಯೋಜನ ಶಕ್ತನೆಂದೆನಿಸಿಹ ಮತ್ತ ಸುಯೋಜನ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಬಲ್ಲೆ ನಿನ್ನಯ ಮನವಾ ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ ವಿದುರಾ ನೀನೇನು ಸಾಮಾನ್ಯನೇ ಪ್ರಪಂಚದ ಭೋಗ ವಸ್ತುಗಳನ್ನು ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆ ಕ್ಷೀರದಿಂದಲೇ ಜೀವಿಸುತ್ತಿರುವ ನೀನೇನು ಸಾಮಾನ್ಯನೇ ಇದರ ನಾನೇನು ಬಹಳ ಆಯಾಸವಾಗಿ ಬಂದಿರುವನು ಏನಾದರೂ ಆಹಾರವನ್ನು ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ತಂದೆ ಏನು ಗೋಮಾತೆ ಕ್ಷೀರವೇ ನನಗೆ ಬೇಕಾದ ಆಹಾರವೇ ಅದಲ್ಲವೇ ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅಮೃತ ಸಮಾನವಾದ ಒಂದಿಡಿ ಅವಲಕ್ಕಿ ಸಾರವು ಈಗ ಸವಿ ತಂದಿದೆ ಭಕ್ತಳಾದ ಶಬರಿಯು ಭಕ್ತಿಯಿಂದ ಹಾರಿಸಿ ಕಚ್ಚಿಟ್ಟ ಹಣ್ಣುಗಳ ರುಚಿಯಂತೂ ಮರೆಯುವಂತಿಲ್ಲ ಈಗಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದುದು ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ ಏಕೆ ವಿದುರ ತವಕ ಪಡುತ್ತಿರುವೆ ಪರಮಾತ್ಮ ಈಗ ತಾನೇ ತಮ್ಮ ನೈವೇದ್ಯಕ್ಕೆಂದು ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿತವಾಗಿ ನಾನೇ ಪಾನ ಮಾಡಿದನಲ್ಲ ದೇವ ಏನು ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಶೇಷ ಇರಲೇಬೇಕಲ್ಲವೇ ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ ನೋಡಿದ್ಯಾ ಅವಸರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ ಪರಮಾತ್ಮ ಆದ್ದರಿಂದ ತಮ್ಮ ತುದಿನಾಲಿಗೂ ನೆಲೆಯಿರುವುದಿಲ್ಲವಲ್ಲ ಏಕೆ ನೆನೆಯುವುದಿಲ್ಲ ನೋಡುತ್ತಿರು ಇದರ ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ ಅಲ್ಲಿ ನೋಡು ಧನ್ಯನಾದ ತಂದೆ ಧನ್ಯನಾದರಪ್ಪ ನನ್ನ ಜೀವನವು ಸಾರ್ಥಕವಾಯಿತು ಭಗವಾನ್ ಅವತರಿಪ ಜಗದೇ ಭಗವಾನ್ ಅವತರಿಪ ಚಿರ ಶಾಂತಿ ಸಂತೋಷ ತಾನಲೆಗೊಳ್ಳಿಪ ಭಗವಾನ್ ಅವತರಿಪ ಜಗದೇ ಭಗವಾನ್ ಅವತರಿಪ ಚಿರ ಶಾಂತಿ ಸಂತೋಷ ತಾನಲೆಗೊಳ್ಳಿಪ ಭಗವಾನ್ ಅವತರಿಪ ಜಗದೇ ಭಗವಾನ್ ಅವತರಿಪ ದುರ್ಮಧಾಂತಗನ ದೈತ್ಯರ
ರಕ್ಷಿಪ ಕರ್ಮ ಭೂಮಿಯನ್ನು ನಿತ್ಯವೂ ರಕ್ಷಿಪ ಧರ್ಮದಾಂಧನ ದೈತ್ಯರ ಶಿಕ್ಷಿಪ ಕರ್ಮ ಭೂಮಿಯನ್ನು ನಿತ್ಯವೂ ರಕ್ಷಿಪ ವೇದ ಮಂತ್ರಗಳ ನಾದಾಲಾಪ ವೇದ ಮಂತ್ರಗಳ ನಾದಾಲಾಪ ಯೋಗ ಯೋಗ ನಿಜ ರೂಪ ಯೋಗ ಯೋಗ ನಿಜ ರೂಪ ಭಗವಾನ್ ಅವತರಿಪ ಜಗದೆ ಭಗವಾನ್ ಅವತರಿಪ ಗಿರ ಶಾಂತಿ ಸಂತೋಷ ಸಾಗರೆ ಗೋಳಿಪ ಭಗವಾನ್ ಅವತರಿಪ ಸಮತೆ ಸಮಾನತೆ ಸಾಕ್ಷಾತ್ಕರಿಪ ಸಿರಿ ಸಂಪದ ಸುಖ ತಾನಲೆ ಗೋಳಿಪ ಸಮತೆ ಸಮಾನತೆ ಸಾಕ್ಷಾತ್ಕರಿಪ ಸಿರಿ ಸಂಪದ ಸುಖ ತಾನಲೆ ಗೋಳಿಪ ಕೈಲಿ ಧರ್ಮದ ಯುಗ ನಾಲ್ಕು ಪಾದ ಹರೆಯಲಿ ಧರ್ಮವು ಯುಗ ನಾಲ್ಕು ಪಾದ ನಡೆಯುವುದು ಜಗದಾನಂದ ಸದಾ ನಡೆಯುವುದು ಜಗದಾನಂದ ಸದಾ ಭಗವಾನ್ ಅವತರಿಪ ಜಗದಿ ಭಗವಾನ್ ಅವತರಿಪ ಚಿರ ಶಾಂತಿ ಸಂತೋಷ ತಾನಲೆ ಗೋಳಿಪ ಭಗವಾನ್ ಅವತರಿಪ ಪರಮಾತ್ಮ ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆಯೇ ದೇವ ನಿನ್ನನ್ನು ಪಡೆದ ಮಗನನ್ನಾಗಿ ಪಡೆದ ವಸುದೇವ ದೇವಕೀರಿಯ ಧನ್ಯರು ಪರಮಾತ್ಮ ತಾವು ಬಂದ ಕಾರಣವನ್ನು ತಿಳಿಯಬಹುದೇ ದೇವ ವಿದುರ ಪರಮಾತ್ಮ ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆ ಪರಮಾತ್ಮ ಭಕ್ತರಾದ ಪಾಂಡವರಿಗೆ ಭೂತತ್ವವನ್ನು ವಹಿಸಿ ಭಕ್ತ ಪರಾಧೀನ ಎಂಬ ಬಿರುದನ್ನು ಪಾಲಿಸಿದೆ ದೇವ ಪರಮಾತ್ಮ ಪಾಂಡವರನ್ನು ನಿನ್ನ ರಕ್ಷಿಸಲಾರೆಯ ದೇವ ವಿದುರ ಪರಮಾತ್ಮ ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನು ಸಭೆ ಪಡೆಯದೆ ಬಿಡಲಾರೆ ಕೇಳು ವಿದುರ ವಿದುರ ಪರಮಾತ್ಮ ಧೃತೆಯ ಸುತರು ಸದ್ಧರ್ಮದೊಳಿರಲು ಅತಿವೆತೆಯಿದ್ದರು ಗುರುನಂದನರು ಧೃತೆಯ ಸುತರು ಸದ್ಧರ್ಮದೊಳಿರಲು ಅತಿವೆತೆಯಿದ್ದರು ಗುರುನಂದನರು ಸತ್ಯವಂತರಿಗೆ ಸ್ಥಿರವಿಲ್ಲವು ಕುಟಿಲ ಸತ್ಯವಂತರಿಗೆ ಸ್ಥಿರವಿಲ್ಲವು ಕುಟಿಲ ಮತಿಗಳಿಗೆ ಸ್ಥಿರಬಹುದೇ ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನು ಸದೆ ಪಡೆಯದೆ ಬಿಡಲಾರೆ ಕೇಳು ವಿದುರ ವಿದುರ ನಾನೆಂದು ಬಲು ಗರ್ವದಿಂದಿರುವ ಗುರುಕುಲವನ್ನು ಧರೆಸೆಯುವುದೇ ನಾನೆಂದು ಬಲು ಗರ್ವದಿಂದಿರುವ ಕುರುಕುಲವನ್ನು ಧರೆಸೆಯುವುದೇ ಕೆರಳಿ ಕೇಸರೆಯು ಬಣಗು ಜಂಬೂತ ಕದನದಲ್ಲಿ ಜಯ ಗಳಿಸುವುದೇ ಕೆರಳಿ ಕೇಸರೆಯು ಬಣಗು ಜಂಬೂತ ಕದನದಲ್ಲಿ ಜಯ
ಗಳಿಸುವುದೇ ಉಳಿಯುವರೇ ಕೌರವರು ಮದನ್ಮತ್ತರಿವರನು ಹಠಕ್ಪದವ ಗೈಯುತೆ ವಿಧಿಷ್ಟರಂಗೆ ಜಯಂ ಸ್ಥಿರಗೊಳ್ಪೆ ಬಿಡಲಾರೆ ಕೇಳು ವಿದುರ ಧರ್ಮವ ಅಡಗಿಸುವರನು ಸದೆ ಪಡೆಯದೆ ಬಿಡಲಾರೆ ಕೇಳು ವಿದುರ ವಿದುರ ಕೌರವರು ನಾಶವಾಗಿ ಪಾಂಡವರು ರಾಜ್ಯಭಾರವನ್ನು ಮಾಡುತ್ತಾರೆ. ನಾನೀಗ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವೊಂದು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ರಾಜ್ಯಸಭೆಗೆ ಬರುವುದು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೀನು ನೋಡುವೆ. ನಿಶ್ಚಯಂತೆ ಆಗಲಿ ಪರಮಾತ್ಮ. ಜಗದ ಜೀವನದ ಜೀವನದಾತನು ನೀನೆ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುತ್ತೆ ಮೋಗನ ರೂಪ ದೇವಾ ಜಗದ ಜೀವನದಾತನು ನೀನೆ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮಿಡಿಯುತ್ತೆ ಮೋಹನ ರೂಪ ದೇವಾ ಜಗದ ನಿಗಮ ಗೋಚರನೆ ಮಹಾತ್ಮಕನಿಂದ ನಿಗಮ ಗೋಚರನೆ ನಿರ್ಮಲಾತ್ಮಕನಿಂದ ಬಲ್ಲವರಿಲ್ಲ ಜಗದ ಜೀವರಲಿ ಬಲ್ಲವರಿಲ್ಲ ಜಗದ ಜೀವರಲಿ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಕ ಭವರೋಗ ವೈದ್ಯ ನೀ ಪರಿಪಾಲಕ ಜಗದ ಜೀವನದಾತನು ನೀನೇ ಜೀವನದಾತನು ನೀನೇ ಸಮರ ಗೋಳಿಯನ್ನನು ಗೆಲ್ವ ಧೀರರೋರು ಈ ಧರೆಗಳು ಅದಾವನಿಹನು ಛಲದಂಕಮಲ್ಲ ಕೌರವೇಂದ್ರನ ಸದ ಪಡೆವ ಸಂಹರಿಪರೇ ಪಿತಾಮಹರೇ, ಸಹೋದರ, ಅಗ್ರಜ, ಮಾವ, ಸಮರೆಯನಗೆ ದರೆಯೋ ನಿಗಿಲೆನಿಸಿ ನೆರವರೆನಗೆ ಸರಿ ಸಮರೆಯನಗೆ ದರೆಯೋ ನಿಗಿಲೆನಿಸಿ ನೆರವರೆನಗೆ ಸೋದರ ಅಗ್ರಜ ಭೀಷ್ಮ ದ್ರೋಣ ಕಲಿ ಕರ್ಣ ಸೈ ಶಾಸನ ಶಕುನಿ
ಧರಣಿಯ ನೋಡುವೆ ವೈಭವತಿ ಮೆರೆಯುವೆ ಸೀರೆಯ ಸೂರಪಗೆ ತೀರಿಸಿ ಮೆರೆಯುವೆ ಸೀರೆಯ ಸೂರಪಗೆ ತೀರಿಸಿ ಸಮರೆಯನ್ನು ಗೆದ್ದರೆಯೋ ಬಿಗಿಲೆನಿಸಿ ಮೆರವರೆನಗೆ ಸರಿ ಸಮರೆಯನ್ನು ಗೆದ್ದರೆಯೋ ಬಿಗಿಲೆನಿಸಿ ಮೆರವರೆನಗೆ. ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ವಿಶ್ವಕೋಟಿಯ ನವಚೇತನ ಸುವರ್ಣ ಶಿಖರ ಮಹೋತ್ಸವ ರಾಜಭವನ ಪ್ರಕೃತಿಯ ವಿಸ್ತಾರ ನಕ್ಷೆಯಂತೆ ಸುರವೈಭವ ಶತಪತ್ರಾಲಯ ಭೂಸ್ಥಳ ಸೃಷ್ಟಿಗಧಿಕ ಶ್ರೇಷ್ಠ ನಗರವೆಂದು ದಶ ದಿಕ್ಕುಗಳಲ್ಲಿಯೂ ಕಾಡುತ್ತಿದೆ. ಇಂಥ ಪವಿತ್ರ ಭೂಮಿಯ ಸ್ವತಂತ್ರಾಧಿಕಾರವನ್ನು ಆ ಪಾಂಡವರಿಂದ ಗಳಿಸಿ ಎಷ್ಟೋ ಕಾಲವಾಯಿತು. ಈಗ ನಾಚಿಕೆ ಇಲ್ಲದೆ ಕೃಷ್ಣನನ್ನು ಸಂಧಿಗಾಗಿ ಕಳಿಸಿದರಂತೆ. ನೋಡಿದರ ಅರಣ್ಯದಲ್ಲಿ ಅನಾಗರಿಕರಂತೆ ಹಲದಾಡಿಕೊಂಡಿದ್ದವರ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ ಎಂದು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ ಏನು ಹೇಳಿದ್ರಿ? ಯುದ್ಧವೇ? ಯುದ್ಧ? ನನ್ನ ಬಳಿ 11 ಅಕ್ಷೋಣಿ ಸೈನ್ಯ ಬಲವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಹಾನಿಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವುದು. ಸಹೋದರ ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಅಗ್ರಜ, 3 ಲೋಕದ ಗಂಡನ ರುಂಡ ಹಾರಿಸಲು ಪಂಥಗೈದ ನಮ್ಮ ಅಂಗರಾಜಾಧಿಪತಿ ಕೊಳ್ಳಲಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿ, ಅವರ ಗಂಡಂದರಿಗೆ ಬೆಳೆದ ನಮಗೇಕೆ ಅದರ ವಿಚಾರ? ಚಕ್ರವರ್ತಿ ದೇವಾಲಯ ಪುರುಷೋತ್ತಮ ದೇವ ಮಾಡುತ್ತಿರುವ ಯಾರು? ಕೃಷ್ಣನೇ? ಯಾರು ಯಾರಿಗೆ ಪುರುಷೋತ್ತಮ? ಆ ಕೃಷ್ಣ ಪಾಂಡವ ಮಿತ್ರನಾದ ಆ ಮೋಸಗಾರ ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣ ಕನಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಓಹೋ, ಪಾಂಡವರಿಗೆ ನ್ಯಾಯಯುತವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಪಾಂಡವರ ರಾಯಭಾರಿಯಾಗಿ ಬರುತ್ತಿನೋ ಹೊರತು ನಿನ್ನಲ್ಲಿ ಭಿಕ್ಷಾಯಾಚನೆಗೆ ಬರುತ್ತಿಲ್ಲ. ಓಹೋ, ಚಿಕ್ಕಪ್ಪ ದಾಸಿ ಪುತ್ರ, ಏನ್ ಹೇಳಿದ್ರಿ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು, ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಸುಮ್ಮನೆ. ದುರ್ಯೋಧನ, ನ್ಯಾಯವು ನಿನಗೆ ಅಧೀನವು, ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಯುಗೆ ಮೃಷ್ಟಾನ್ನು ಅಪತ್ಯವು ಲಿಪ್ಸಿದಂತೆ ಪಥ್ಯವು ಎಂದಿಗೂ ಲಕ್ಷಿಸಲಾರದು. ನಿನ್ನ ವಿಕಲ್ಪದ ಬುದ್ಧಿ ಹೀಗೆ ನಿನ್ನನ್ನು ಆಡಿಸುತ್ತಿರುವುದು. ವೀರನಿಂದ ಪರ್ವತನಾದ ಚಕ್ರವರ್ತಿಗೆ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವನ್ನರಿದೇ ಮಾತನಾಡುತ್ತಿರುವ ಈ ವಿದುರನ್ನು ಸಭೆಯಿಂದಾಚೆಗೆ ತಳ್ಳಿಬಿಡು. ಧುರಿಕರ ಗೆಳೆಯ ರಾಜದ್ರೋಹಿ, ನಡೆದುರುಳ 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 ಕಡು ಸಡಗರದಿ ಕುಡಿಯುವುದು ಅನುಚಿತ. ನಡೆದುರುಳ ನಡೆದುರುಳ ತೀರರೆದುರುಳು ಸಾರಿ ನುಡಿದ ಹೀನ ಕೃತ್ಯದ ನುಡಿಗಳನ್ನು ತೀರರೆದುರುಳು ಸಾರಿ ನುಡಿದ ಹೀನ ಕೃತ್ಯದ ನುಡಿಗಳನ್ನು ಕಡುಸಡಗರದಿ ನುಡಿಯುವುದು ಅನುಚಿತ. ಕಡುಸಡಗರದಿ ನುಡಿಯುವುದು ಅನುಚಿತ. ತೀರರೆದುರುಳು ಸಾರಿ ನುಡಿವೆಯ ಹೀನ ಕೃತ್ಯದ ನುಡಿಗಳನ್ನು ಬಿಡುಬಿಡು ಅನುಚಿತ ನುಡಿಗಳ ಸಹಿಸನು. ಇದರ ಬಿಡುಬಿಡು ಅನುಚಿತ ನುಡಿಗಳ ಸಹಿಸನು ನೋಡಿ ಬಿಡಿಸಲು. ಇದರ ಎಲ್ಲವೋ ರಾಜದ್ರೋಹಿ, ಹಿರಿಯನೆಂದು ಸುಮ್ಮನಿದ್ದರೆ ಅರಸನನ್ನೇ ಧಿಕ್ಕರಿಸಿ ಮಾತನಾಡುತ್ತಿರುವೆಯ? ಈ ಸಭೆಯನ್ನು ಬಿಟ್ಟು ಹೊರಡು. ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳಿಯಷ್ಟು ಸಾಮರ್ಥ್ಯ ಉಂಟಾಯಿತೆ. ದುರ್ಯೋಧನ, ಕೇಳು. ಹೊರ ಭೀಮನಂದು ರಾಜ ಸಭೆಯಲು ಲೋಕ ಭೀಕರ
ದುರ್ಜನರ ಪಂಥಗೈದನೆಂದೋ ತಡೆದು ಕಾಯಲು ಬೆರೆಸೆ ಏದನುವ ತಡೆದು ಕಾಯಲು ಬೆರೆಸೆ ಏದನುವ ಮುರಿದಿಡುವೆ ನೀಗಲೇ ಮರುಳೇ ದುರ್ಯೋಧನ ಅಂದು ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದೇ ಧರಿಸಿದ್ದ ಈ ಧನುವನ್ನು ಈಗಲೇ ಮುರಿದು ಬಿಸಾಡಿ. ಪ್ರಮಾದವಾಯಿತು ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಪಡೆದುಕೊಂಡೆಯಲ್ಲ ರಾಜೇಂದ್ರ. ಈತನು ನನಗೆ ಸಹಾಯಕರಾಗಿ ನಿಂತಿದ್ದೇ ಆಗಿದ್ದಲ್ಲಿ 3 ಲೋಕಗಳಲ್ಲಿಯೂ ನಿನ್ನನ್ನು ಜಯಿಸತಕ್ಕ ವೀರರೇ ಇಲ್ಲದಂತಾಗಿತ್ತು. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ಕೇಳು. ಕುಲಧೋಳ್ ಪಾರ್ಥನ ಶಿರವಂ ಕರ್ಣ, ಕುಲಧೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳಿಪೆನೆನುತ ಶಪಥವನಾತೋ ಮಹೇಶ್ವರನ ಕುವರನನ್ನೆತ್ತಿಸಿ ಮಹೇಶ್ವರನ ಕುವರನನ್ನೆತ್ತಿಸಿ ಸ್ವರಛಾಪ ವಿದ್ಯವಾಂತು ನಿನಗೆ ಸಮಾನರಾರಿಹರೇ ಕರ್ಣ. ಕರ್ಣ, ಈ ವಿದುರನು ಬಿಲ್ಲನ್ನು ಹಿಡಿದು ಎಂದು ತಾನೇ ಯುದ್ಧ ಮಾಡಿರುನು. ಇವನು ಯುದ್ಧ ಮಾಡುವುದೆಂದರೇನು, ಅದರಿಂದ ಆಗುತ್ತಕ್ಕಂಥ ಪ್ರಯೋಜನವಾದರೂ ಕೇಳು. 100,000 ಕೋಟಿ ಬಿಲ್ಲುಗಾರರು, 10 ಕೋಟಿ ಖಡ್ಗಪಾಣಿಗಳು, ಲಕ್ಷಗಳಾಗಿ ಗದಾದಂಡ ಪ್ರವೀಣರು, ಖಜತುರುಗ ಅಪಾರ ಶೂರ ಶಿಖಾಮಣಿಗಳಿರುವಾಗ ಇವನು ಬಿಲ್ಲು ಮುಡಿದರು ಪ್ರತಿಜ್ಞೆ ಮಾಡಿದರೆ ಏನಾಯ್ತು ಬಿಡು. ಈಗ ಎಲ್ಲರೂ ಕೇಳಿರಿ. ಆ ಪಾಂಡವ ಮಿತ್ರನಾದ ಕೃಷ್ಣನು ಸಭೆಗೆ ಬಂದಾಗ ಯಾರಾದರೂ ಸರಿ ಎದ್ದು ನಮಸ್ಕರಿಸಿದ್ದೆ ಆದರೆ ತಕ್ಕ ಶಿಕ್ಷೆ ನೀಡಲಾಗುವುದು, ಎಚ್ಚರ. ಸಹೋದರ, ಎಲ್ಲಿ ನನ್ನ ಸೇನಾಧಿಕಾರಿ ಪಟ್ಟಿಯನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಿರುವೆನು. ಏನಿ ಗರ್ವಾಂತಕಾರದ ಪ್ರಳಯ ವಿನೋದ. ದುರ್ಯೋಧನನ್ನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವುದು. ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸುತ್ತಿದ್ದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡಿಕೊಳ್ಳುವೆ. ದುರ್ಯೋಧನ, ದೂತನಾಗಿ ಬಂದಿರುವ ನನ್ನ ಕಾಲಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಅಟ್ಟಹಾಸದಿ ನಿನ್ನ ಮೆಟ್ಟಿ ಬರುವ ದಿಟ್ಟ ಶತ್ರುಗಳ ಯಾದ ಮೆಟ್ಟಿ ಸಿಗುವ ಒಟ್ಟುಗಾರನಿ ಅಟ್ಟಿಗಾರಣ ಧುರಂಧರ ಕುರುಚಕ್ರವರ್ತಿ. ನಿನ್ನಂತಹ ಡಾಂಬಿಕನನ್ನು ಸತ್ಕರಿಸುವಂತಹ ಅವಿವೇಕಿಯಲ್ಲ ನಾನು. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿರುವವೋ ಇಲ್ಲವೋ ಎಂದು ಪರೀಕ್ಷಿಸಲು ನಟನೆ ಮಾತ್ರ. ಒಂದು ವೇಳೆ ನಮಸ್ಕರಿಸಿದ್ದರೂ ಅದು ನಿನಗಲ್ಲ, ಓ ಮಾತಗೆಂದು ಬಂದದ್ದಾಯ್ತು. ಒಳಿತು ಬಾ. ಕೃಷ್ಣ, ನಿನಗೆ
ಗೋಪಿಕಾಂಗನೆಯರಿಂದ ನರ್ತನ ವಿಮೋಸ ಇದೆ ಅಂದರೆ ಬಹಳ ಬಹಳ ನಿನಗೆ ಇಷ್ಟಪಡುವೆಲ್ಲವೇ? ಕೇಳು, ನಮ್ಮ ರಾಜ್ಯಸಭೆಯ ನರ್ತನವನ್ನ ಯಾರಲ್ಲಿ ನರ್ತನ ನಡೆಯಲಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮ, ಕರುಣಾಳು ಕುರುಭೂ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂ ರಾಜೇಶ್ವರ.
ನೀಲವರ್ಣಧಾರಿ ಕೊಳಲನಾದರಿ ಜಗವನೆ ಮರುಳುಗೊಳಿಪ ಹರಿ ಹರಿ ಕೃಷ್ಣನಿಗಿಬನು ಕಡುಬೈರಿ ನಮ್ಮ ಹಸ್ತಿನಾಪುರದೊಣೆಯ ಗದದಾರಿ ಕೃಷ್ಣನಿಗಿಬನು ಕಡುಬೈರಿ ನಮ್ಮ ಹಸ್ತಿನಾಪುರದೊಣ ಗದದಾರಿ ಕರುಣಾಳು ಕುರುಭೂಪದ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ತಕ ತೈ ತೈ ತಕ ತಕ ದಿಮ್ಮೆ ತಕ ಜನ ತಕ ದಿಮ್ಮೆ ತಕ ಜನ ತಕ ದಿಮ್ಮೆ ತಕ ಜನ ಹೇಗಿದೆ ನರ್ತನ ಮಾವ ದಿಮ್ಮೆ ತಕ ಜನ ತಕ ದಿನ ದೇನ ಕೃಷ್ಣ ತಕ ದಿಮ್ಮೆ ತಕ ಜನ ತಕ ದಿಮ್ಮೆ ತಕ ಜನ ತಕ ಜನ ತಕ ದಿನ ದೇನ ತಕ ದಿಮ್ಮೆ ತಕ ಜನ ತಕ ದಿನ ದೇನ ತಕ ದಿಮ್ಮೆ ತಕ ಜನ ತಕ ದಿನ ದೇನ ತಕ ದಿನ ದೇನ ತಕ ದಿನ ದೇನ ತಕ ತರೆ ತಕ ದಿನ ತಕ ತರೆ ತಕ ದಿನ 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 ತಕ ತರೆ ತಕ ದಿನ ತಕ ತರೆ ತಕ ದಿನ ತಕ ತರೆ ತಕ ದಿನ ತಕ ದಿನ ದಿನ ತಕ ತರೆ ತಕ ದಿನ ತಕ ತರೆ ತಕ ದಿನ ತಕ ತರೆ ತಕ ದಿನ ತಕ ದಿನ ದಿನ ತಕ ತರೆ ತಕ ದಿನ ತಕ ದಿನ ದಿನ ತಕ ತರೆ ತಕ ದಿನ ತಕ ದಿನ ದಿನ ತಕ ದಿನ ದಿನ ತಕ ದಿನ ತತ್ತ ಜಂ ತಜಂ ತದಗಿನಕು ತತ್ತ ಜಂ ತಜಂ ತದಗಿನಕು ತತ್ತ ಜಂ ತಜಂ ತದಗಿನಕು ತತ್ತ ಜಂ ತಜಂ ತದಗಿನಕು ತಜ್ಜಂ ತಕ ಜಂ ತಕಿಟ ಜಂ ತದಗಿನಕು 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 ತಜ್ಜಂ ತಕ ಜಂ ತಕಿಟ ಜಂ ತದಗಿನಕು 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 ತಜ್ಜಂ ತಕ ಜಂ ತಕಿಟ ಜಂ ತದಗಿನಕು 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 ತಾ ದಿ ಗಿ ನಾ ತೋ ತದಗಿನಕಂ ತಾ ದಿ ಗಿ ನಾ ತೋ ತದಗಿನಕಂ ತದಿಂಗಿನಕು ತದಿಂಗಿನಕು ತದಿಂಗ್ ತಾ ತಕ ದಿನ ತೈ ತಕ ದಿನ ತಾ ತಕ ದಿನ ತಕ ದಿನ ದಿನ ತಾ ತಕ ದಿನ ತೈ ತಕ ದಿನ ತಾ ತಕ ದಿನ ತಕ ದಿನ ದಿನ ತಾ ತಕ ದಿನ ತಕ ದಿನ ದಿನ ತಾ ತಕ ದಿನ ತಕ ದಿನ ದಿನ ತಕ ದಿನ ದಿನ ತಾ ಕಿಟ್ಟ ತಕ ದಿನ ದಿ ಕಿಟ್ಟ ತಕ ದಿನ ತಾ ಕಿಟ್ಟ ತಕ ದಿನ ದಿ ಕಿಟ್ಟ ತಕ ದಿನ ತಕ ದಿನ ದಿ ತಕ ದಿನ ದಿ ತಕ ದಿನ ಕರುಣಾ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಪ್ರಭು ರಾಜೇಶ್ವರ ರಾಜೇಶ್ವರ ರಾಜೇಶ್ವರ